ಏನು ಅನ್ಕೊಳ್ದೆ ಹೋದ್ರೆ ಆ ಲಗ್ನ ಪತ್ರಿಕೆ ಒಂದ್ಸಲ ನೋಡ್ಬೋದಾ? ಖಂಡಿತವಾಗ್ಲು. ಆಂಟಿ, ಇದು ಆರ್ಯ ಮತ್ತೆ ಸ್ವಾತಿ ಮದುವೆ ಇನ್ವಿಟೇಷನ್ನು. ಇವರು ಡಿವೋರ್ಸ್ಗೆ ಒಪ್ಕೊಂಡಿದ್ದಕ್ಕೆ ಜೀವನಾವಶಾಂತ ಆರ್ತಿ ಅವರಿಗೆ 50,000 ರೂಪಾಯಿ ಪ್ರತಿ ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ನಾನು ಇದಕ್ಕೆ ಸೈನ್ ಮಾಡಲ್ಲ. ಯಾಕೆ ಮಾಡಲ್ವಂತೆ? ಡಿವೋರ್ಸ್ ಕೊಡಲ್ವಂತೆ ಸರ್. ಅದೇನಾಗುತ್ತೋ ನಾನು ನೋಡ್ತೀನಿ. ಅವನಿಗೆ ಆಸೆ ಇರಲ್ವಾ ನಿನ್ನ ಮದುವೆ ನೋಡಬೇಕು ಅಂತ? ನೀನು ಬೆಳೆದಿದ್ದು ನೋಡಲಿಲ್ಲ, ನಿನ್ನ ಆಟ ನೋಡಲಿಲ್ಲ, ನಿನ್ನ ಪಾಠ ನೋಡಲಿಲ್ಲ, ನಿನ್ನ ಮದುವೆ ಆದರೂ ನೋಡಲಿ. ಕರಿಯಪ್ಪ. ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ. ಕರಿತೀನಿ, ಖಂಡಿತ ಕರಿತೀನಿ. ಕರಿಯಪ್ಪ, ಕರಿ. ಆದರೆ ಜೊತೆಗೆ ಇನ್ನೊಂದು ಷರತ್ತು. ಏನು? ನೀನು ಕರೆದಿದ್ದಾಗಲಿ ಅವ್ರು ಬರೋದಾಗಲಿ ಇದ್ಯಾವ ವಿಷಯನೂ ನಿಮ್ಮ ಅಮ್ಮನಿಗೆ ಗೊತ್ತಾಗಬಾರ್ದು. ಸಾಧ್ಯ ಇಲ್ಲ ಅಜ್ಜಿ. ನಾನು ಅಮ್ಮ ಮಾತ್ರ ಒಂದು ವಿಷಯನೂ ಮುಚ್ಚಿಟ್ಟಿಲ್ಲ. ಅಂಥದ್ರಲ್ಲಿ ಅಪ್ಪನ್ನ ಕರೆದಿದ್ದನ್ನ ಬರೋದನ್ನ ಮುಚ್ಚಿಡಕ್ಕಾಗತ್ತಾ? ನಾನು ಸುಳ್ಳು ಹೇಳಲ್ಲ. ನೀನು ಸುಳ್ಳು ಹೇಳು ಅಂತ ನಾನು ಹೇಳಲಿಲ್ಲಪ್ಪ, ಸತ್ಯ ಹೇಳಬೇಡ ಅಷ್ಟೇ. ಈಗ ನಿಮ್ಮಮ್ಮ ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳಿದಾಳೇನಪ್ಪ? ಹೌದು. ಅದಕ್ಕೆ ಕಣೋ ನಿನ್ನ ಮುಗ್ಧ ಅನ್ನೋದು. ನಿನ್ನ ತಂದೆ ಅಲ್ದೋನು ಅವಳ ಗಂಡ ಆದ, ಆ ವಿಷಯ ನಿನ್ಗೆ ಹೇಳ್ಬಿಟ್ಟು ಮಾಡಿದ್ಲ? ಅವನಿಂದ ನಿನ್ಗೊಬ್ಬ ತಮ್ಮ ಬಂದ, ನಿನ್ಗೆ ಹೇಳಿದ್ಲ? ನಿನಗೂ ನಿಂದೆ ಅಂತ ಸಂಸಾರ ಆಗ್ತಿದೆ. ಈಗ ನೀನು ಮುಚ್ಚಿಡಲ್ಲ ಅಂದರೆ ನಿನ್ನ ಕಟ್ಕೊಂಡವಳ ಗತಿ ಏನು? ಆಯ್ತಪ್ಪ, ಈಗ ನೀನು ಹೇಳಿದೆ ಅಂತ ಇಟ್ಕೋ. ಏನಾಗುತ್ತೆ? ಆರ್ತಿ ಮದುವೆಗೆ ಬರೋದಿಲ್ಲ ಅಂತ ಹೇಳ್ಬೋದು, ಅಥವಾ ನಿನಗೆ ತಂದೆ ಬೇಕೋ ತಾಯಿ ಬೇಕೋ ಆರಿಸ್ಕೋ ಅಂತ ಹೇಳ್ಬೋದು. ಹಾಗೇನು ಮಾಡ್ತೀಯ ನೀನು? 1000 ಸುಳ್ಳು ಹೇಳಿ ಮದುವೆನೇ ನಡೆಯುತ್ತೆ. ಇಷ್ಟಕ್ಕೂ ನೀನು ಸುಳ್ಳು ಹೇಳ್ತಾನೆ ಇಲ್ಲ ಕಣ. ಆಯ್ತು, ಅಮ್ಮನಿಗೆ ಹೇಳಲ್ಲ. ಹಾಗಂತ ಪ್ರಮಾಣ ಮಾಡೋ. ಅಂತ ಆಸೆ ಕನಸುಗಳನ್ನ ನೀನು ಕಟ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು. ನನಗೆ ಸೂರ್ಯರು ಬಿಟ್ಟು ಬೇರೆ ಯಾರು ಬೇಡ. ನನ್ನ ಜೀವನನ ಹಾಳು ಮಾಡಿದ್ದು ಪಾಪಿ ಅವನು. ಅವನಿಗೆ ಡಿವೋರ್ಸ್ ಕೊಟ್ಟು ನಾನು ಸೂರ್ಯವ್ರ ಜೊತೆ ಮದುವೆ ಆಗಿದ್ದು. ಬಂದ್ರ ನಿಮಗೆ ಕಾಯ್ತಾ ಇದ್ದೆ. ಅಮ್ಮ ಹೇಳಿದ್ರು ಮದುವೆಗೆ ಯಾರ್ಯಾರು ಬರ್ತಾರೋ ಅವ್ರದ್ದೆಲ್ಲ ಹೆಸರು ಲಿಸ್ಟ್ ಮಾಡಿಬಿಡು ಅಂತ. ನೀವು ಯಾರ್ಯಾರು ಅಂತ ಹೇಳಿದ್ರೆ ಬರ್ಕೋತೀನಿ. ಈಗ ಯಾಕದಿಲ್ಲ? ಅಯ್ಯೋ, ಯಾಕೆ ಅಂದರೆ ಮದುವೆ ಗಡಿಬಿಡಿನಲ್ಲಿ ಯಾರನ್ನಾದ್ರೂ ಮರ್ತ್ಬಿಟ್ರೆ ತಪ್ಪಾಗುತ್ತಲ್ವಾ, ಅದಕ್ಕೇನೆ ಹೇಳಿ. ಅಮ್ಮಂಗೆ ಕೇಳು, ಬಂದು ಬೆಳಗಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅಮ್ಮ ಸಂಬಂಧಿಕರ ಲಿಸ್ಟ್ ಎಲ್ಲ ಕೊಟ್ಟಾಯ್ತು, ನೀವು ಹೇಳ್ಬೇಕಷ್ಟೇ. ಇನ್ನು ಯಾರ್ಯಾರು ಕರಿಬೇಕು ಅಂತ. ಈಗ ನಾನು ಅದನ್ನ ಹೇಳೋದು ಮೂಡಲಿಲ್ಲ. ಸೂರ್ಯ ಅವರೇ, 1 ನಿಮಿಷ. ನನ್ನ ಮದುವೆ ಬಗ್ಗೆ ಈ ಮನೆಯಲ್ಲಿ ಯಾರೂ ಸಂಭ್ರಮನೆ ಪಡ್ತಿಲ್ಲ ಅಂತ ಆರ್ಯ ಬೇಜಾರು ಮಾಡ್ಕೊಂಡಿದ್ದ. ಪಾಪ, ಮೊದಲೇ ತಾಯಿ ಇಲ್ಲದಿರೋ ಕೂಸದು. ಏನು ಲಿಸ್ಟ್ ಮಾಡಿದ್ಯಾ? ನಾನು ಮಿನಿಸ್ಟರ್ಸು, ಸೆಕ್ರೆಟರೀಸು ಅವ್ರದ್ದೆಲ್ಲ ಹೆಸರು ಬರೆದಿದ್ದೀನಿ. ಬೇರೆ ಯಾರಾದರೂ ಅವ್ರನ್ನೆಲ್ಲ ನಾನೇ ಖುದ್ದಾಗಿ ಹೋಗಿ ಇನ್ವೈಟ್ ಮಾಡ್ತೀನಿ. ಹಬ್ಬ, ಒಟ್ಟಲ್ಲಿ ನಮ್ಮ ಆರಿನ ಮದುವೆಗೆ ಬರೀ VIPಸೇ ಬರ್ತಾರೆ ಅಂತಾಯ್ತು. ಆದರೆ ಆದಿತ್ಯನ ಮದುವೆಗೆ ಬರೀ 3 ಮತ್ತೊಂದು ಜನ ಅನ್ಸುತ್ತೆ. ಅಂದರೆ ಆದಿತ್ಯನ ತಾಯಿ ಆರ್ತಿ, ಅವ್ರ ಅಜ್ಜಿ ಶೋಭಮ್ಮ, ನಿರೋಷನ್ ತಂದೆ ಚಿದಂಬರಂ, ಆಮೇಲೆ ಆದಿತ್ಯನ ತಂದೆ ಶಶಾಂಕ್. ಆರ್ತಿ ಅವರು ಶಶಾಂಕ್ನ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ನಿರೋಷನೇ ಹೇಳಿದ್ದು.
ಫೋನ್ ಮಾಡಿದ್ಲು. ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ಲು ಅಂತ ಅನ್ಸುತ್ತೆ. ಆರ್ತಿ ಅವರು ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸಿರೋದು ಮಾತ್ರ ಅಲ್ಲ, ಖುದ್ದಾಗಿ ಶಶಾಂಕ್ ಅವ್ರಿಗೆ ಅವರೇ ಫೋನ್ ಮಾಡಿ ಮದ್ವೆಗೆ ಬನ್ನಿ ಅಂತ ಕರೆದಿದಾರಂತೆ. ದುಬೈಯಲ್ಲೇ ಶಶಾಂಕ್ ಅವರು ಪೂರ್ತಿ ಶಾಪಿಂಗ್ನ ಮುಗಿಸ್ಕೊಂಡು ಬರ್ತಿದಾರಂತೆ. ನಿಮಗಿಲ್ಲಿ ಆರ್ಯನ್ ಮದ್ವೆಗಿಂತ ಡಿವೋರ್ಸೇ ಹೆಚ್ಚಾಗಿದೆ, ಆದರೆ ಆರ್ತಿ ಅವ್ರಿಗೆ ಆದಿತ್ಯನ ಮದ್ವೆಗಿಂತ ಶಶಾಂಕ್ ಅವ್ರು ಬರೋದೇ ಸಂಭ್ರಮ ಆಗಿದೆ. ಇದೇ ಕಣೆ ಶಶಾಂಕ್ ನಂಬರು, ಫೋನ್ ಮಾಡೆ. ನನ್ನ ಪರಿಚಯ ಇದೆಯಾ ಅವ್ರಿಗೆ? ಇದೇ ಕಣೆ, ನಿನ್ ಫೋಟೋ ಕೂಡ ನೋಡಿದ್ದಾನ ಅವನು. ಹೌ ಸ್ವೀಟ್. ರಿಂಗ್ ಆಗ್ತಿದೆ. ಹಲೋ ಹಲೋ ಮಾವ, ನಾನು ನಿರೋಷಾ. ನಾನು ಗೊತ್ತಾ ನಿಮಗೆ? ಥ್ಯಾಂಕ್ ಯು ಸೋ ಮಚ್ ಮಾವ. ಸದ್ಯದಲ್ಲೇ ನನ್ನ ಮತ್ತೆ ಆದಿತ್ಯನ ಮದುವೆ. ನಿಮ್ಮ ನಿರೀಕ್ಷೆಲೆ ನಾವು ಕಾಯ್ತಿರ್ತೀವಿ. ಹಾಂ ಇದ್ದಾರೆ, ಒಂದು ನಿಮಿಷ ಕೊಡ್ತೀನಿ. ಹಲೋ ಅಪ್ಪ, ಮದುವೆಗೆ ಬನ್ನಿ. ಆ ಫೋಟೋ ಮನೆಗೆ ಇರ್ಕೊಡ್ದು. ನನ್ನ ಮಾತು ಬಾಯ್ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ನನಗೆ ಒಂದು ಕಡೆ ಆರ್ತಿ ಅವರು ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸಿರೋದು ಮಾತ್ರ ಅಲ್ಲ, ಖುದ್ದಾಗಿ ಶಶಾಂಕ್ ಅವ್ರಿಗೆ ಅವರೇ ಫೋನ್ ಮಾಡಿ ಮದ್ವೆಗೆ ಬನ್ನಿ ಅಂತ ಕರೆದಿದಾರಂತೆ. ನಿಮಗಿಲ್ಲಿ ಆರ್ಯನ್ ಮದ್ವೆಗಿಂತ ಡಿವೋರ್ಸೇ ಹೆಚ್ಚಾಗಿದೆ, ಆದರೆ ಆರ್ತಿ ಅವ್ರಿಗೆ ಆದಿತ್ಯನ ಮದ್ವೆಗಿಂತ ಶಶಾಂಕ್ ಅವ್ರು ಬರೋದೇ ಸಂಭ್ರಮ ಆಗಿದೆ. ಮಾವ, ರಿಸೆಪ್ಷನ್ಗೆ ಬೇರೆ ಥರನೇ ಪ್ಲ್ಯಾನ್ ಮಾಡೋಣ. ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಸುಮ್ಮನೆ ಫೋಟೋಗೆ ಪೋಸ್ ಕೊಟ್ಕೊಂಡು ನಿಂತ್ಕೊಳ್ಳೋದು ಬೇಡ. ಅವ್ರ ಪಾಡವ್ರು ಓಡಾಡ್ಕೊಂಡಿರಲಿ. ನಾವು ನಿಮಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ನಾನು ಯಾವುದನ್ನು ಕೇಳೋ ಮೂಡ್ನಲ್ಲಿಲ್ಲ. ಯಾಕೆ ಮಾವ, ಏನಾಯ್ತು? ನಾವೇನೋ ಅನ್ಕೋತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಮಗನ ಮದುವೆ ಉತ್ಸಾಹದಿಂದ ಇರಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರು, ಹೊರಗಡೆ ಅದನ್ನು ಸ್ನಬ್ ಮಾಡೋರೇ ಜಾಸ್ತಿ ಆಗಿದ್ದಾರೆ. ಮಾವ, ನೀವು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು. ಗೆಸ್ಟ್ಗಳು ನಿಮ್ಮ ಮುಖ ನೋಡ್ಕೊಂಡು ಮದುವೆ ಬರ್ತಾರೆ. ನೀವು ಬೇಜಾರು ಮಾಡ್ಕೊಂಡಿದ್ರೆ ಯಾವುದೋ ಇಷ್ಟ ಇಲ್ದಿರೋ ಮದುವೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಲ್ವ ಅವರು? ಮದುವೆ ನಮ್ಗೆ ಇಷ್ಟ ಇದೆಯೋ ಇಲ್ವೋ, ಆದರೆ ಮನಸ್ಸು ನಮ್ಮ ಮಾತು ಕೇಳಬೇಕಲ್ವಾ? ಅಂಥದ್ದು ಏನಾಯ್ತು ಇವಾಗ? ಬಿಡಿ, ಪರವಾಗಿಲ್ಲ. ಅವ್ರಿಗೆ ಯಾರು ಬೇಕೋ ಅಂಥವ್ರನ್ನ ಅವ್ರು ಕರೀತಾರೆ, ನಮಗೆ ಯಾರು ಬೇಕೋ ಅಂಥವ್ರನ್ನ ನಾವು ಕರೆದ್ರಾಯ್ತು. ಯಾರ ಅತ್ತೆನಾ? ಅತ್ತೆ ನಮ್ಮನ್ನು ಕರೆದೇ ಕರೀತಾರೆ ಗ್ಯಾರಂಟಿ. ಭ್ರಮೆ ನಿಮಗೆ. ಖಂಡಿತ ಅವ್ರು ನಮ್ಮನ್ನು ಕರೆಯಲ್ಲ. ನಾವು ಬರಬಾರ್ದು ಅಂತಾನೆ ಅವ್ರಿಷ್ಟೆಲ್ಲ ಮಾಡ್ತಿರೋದು. ಅತ್ತೆ ಚೆ ಮಾವ, ಅತ್ತೆ ಮದುವೆ ಗೊತ್ತಾದ ಕೂಡಲೇ ನಮ್ಗೆ ಹೇಳೋದಕ್ಕೆ ಅಂತ ಬಂದಿರ್ಲಿಲ್ವಾ? ಅಂಥವ್ರು ನಮ್ಮನ್ನು ಕರೀದೇ ಇರ್ತಾರ? ಇಷ್ಟಕ್ಕೂ ಅವ್ರು ಯಾರೋ ಬಂದ್ರೆ ನಾವ್ಯಾಕೆ ಹೋಗ್ಬಾರ್ದು? ಅಲ್ಲ ಮಾವ, ಯಾರನ್ನು ಕರೆದಿದ್ದಾರೆ ಅತ್ತೆ ಇವಾಗ? ಶಶಾಂಕ್ನ ಕರೆದಿದ್ದಾರೆ. ಹೌದು ರಂಜಿತ್, ಶಶಾಂಕ್ನ ಮದುವೆ ಕರೆದಿದ್ದಾರೆ. ಶಶಾಂಕ್ ಬರ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಹೇಳಿ? ನನಗೆ ಇನ್ಸಲ್ಟ್ ಮಾಡಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರೋದು. ನಾನಿಲ್ಲದೆ ಜೀವನ ನಡೆಸ್ತೀನಿ ಅಂತ ಪ್ರೂವ್ ಮಾಡೋದಕ್ಕೆ ಆರ್ತಿಯವರು ಹೀಗೆಲ್ಲ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್, ಶಶಾಂಕ್ ಅವರು ಮದುವೆಗೆ ಬರ್ತಿದ್ದಾರೆ ಅನ್ನೋ ವಿಷಯನ ನಿಮ್ಗೆ ಯಾರು ಹೇಳಿದ್ದು? ಅದು ಮುಖ್ಯ ಅಲ್ಲ ಬಿಡಿ. ಮುಖ್ಯ ಆಗುತ್ತೆ ಮಾವ. ಅಲ್ಲ, ಈ ವಿಷಯ ಸುಳ್ಳೋ ನಿಜನೋ ಅಂತಾನೆ ಗೊತ್ತಿಲ್ಲ ನಿಮಗೆ. ಅದು ಗೊತ್ತಾಗೋದಕ್ಕೆ ಮುಂಚೆನೆ ಯಾವುದೋ ತೀರ್ಮಾನಕ್ಕೆ ಬಂದ್ಬಿಟ್ರೆ ಹೇಗೆ ನೀವು? ಸರಿ, ಯಾರು ಹೇಳಿದ್ದು ಹೇಳಿ ಮಾವ? ಅರ್ಪಿತಾ. ಮಾವ, ಗ್ಯಾರಂಟಿ ಸುಳ್ಳು ಇದು. ಅರ್ಪಿತಾ ಹೇಳಿದ್ದಾರೆ ಅಂದಮೇಲೆ ಗ್ಯಾರಂಟಿ ಸುಳ್ಳಿದು.
ಅವಳು ಯಾಕೆ ಸುಳ್ಳು ಹೇಳ್ತಾಳೆ? ನಿರೋಷನೇ ಅವಳಿಗೆ ಫೋನ್ ಮಾಡಿ ಹೇಳಿದ್ದಂತೆ. ಹಾಗಾದ್ರೆ 100ಕ್ಕೆ 100 ಸುಳ್ಳು ಮಾವ ಇದು. ಅಲ್ಲ, ನಿರೋಷ ಅರ್ಪಿತನಿಗೆ ಫೋನ್ ಮಾಡಿ ಹೇಳುವಂಥದ್ದು ಏನಿದೆ? ಅದು ಶಶಾಂಕ್ ಬರ್ತಾರೆ ಅಂತ ಹೇಳಬೇಕಾದ್ರೆ ನಿಮ್ಮನ್ನು ಕೆಣಕಬೇಕು ಅಂತ ತಾನೇ ಹೇಳಿರೋದು. ಮಾವ, ದಯವಿಟ್ಟು ಯಾರೂ ನಂಬೇಡಿ ನೀವು. ಎಲ್ಲರ ಮಾತನ್ನು ನಂಬೋ ಸ್ಥಿತಿನಲ್ಲೇ ಇದ್ದೀನಿ ನಾನು. ಅದು ಆರತಿ ಅವ್ರ ವಿಚಾರ ಬಂದಾಗ ತಪ್ಪು ಮಾವ. ಅತ್ತೆ ಬಗ್ಗೆ ನಿಮ್ಗೆ ಅಸಮಾಧಾನ ಇದೆ ಅಂತ ಅತ್ತೆ ಬಗ್ಗೆ ಯಾರು ಏನು ಹೇಳಿದ್ರು ನಂಬಾರ್ದು ಅದನ್ನು ನೀವು. ಅದರಿಂದ ನಿಮಗೆ ಅತ್ತೆ ಮೇಲಿರೋ ಅಸಮಾಧಾನ, ಸಿಟ್ಟು, ದ್ವೇಷ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೆಲ್ಲ ಜಾಸ್ತಿ ಆಗಲಿ ಅಂತಾನೆ ಇವ್ರುಗಳು ಇದನ್ನೆಲ್ಲ ಮಾಡ್ತಿರೋದು, ಸುಳ್ಳು ಮೇಲೆ ಸುಳ್ಳು ಪೋಣಿಸ್ತಾ ಇರೋದು. ಯಾವುದು ಸರಿನೋ ಯಾವುದು ತಪ್ಪೋ ಅದು ನನಗೆ ಲೆಕ್ಕಕ್ಕಿಲ್ಲ. ಆದರೆ ಆದಿ ಮದುವೆಗೆ ಶಶಾಂಕ್ನ ಕರೆಸ್ತಿದ್ದಾರೆ ಅನ್ನೋ ಸುದ್ದಿ ನನಗೆ ಹಿಂಸೆ ಕೊಡ್ತಿದೆ. ಶಶಾಂಕ್ ಮೇಲೆ ನನಗೆ ಸಿಟ್ಟಿಲ್ಲ, ಆದರೆ ಅವನ್ನ ಕರ್ಸ್ಕೋಬೇಕು ಅನ್ನೋ ಉದ್ದೇಶ ನನಗೆ ಅವಮಾನ ಮಾಡಬೇಕು ಅಂತಿರೋದು. ಅದು ನನಗೆ ಹಿಂಸೆ ಕೊಡ್ತಿದೆ. ನೀವು ಹಿಂಸೆ ಪಡ್ಕೋತಿರೋದನ್ನ ನೋಡೋಕ್ಕಾಗ್ತಿಲ್ಲ ಮಾವ ನನ್ನ ಕೈಲಿ. ಅಲ್ಲದೆ ಅತ್ತೆ ಬಗ್ಗೆ ಸುಮ್ಮನೆ ಅಸಮಾಧಾನ ಜಾಸ್ತಿ ಮಾಡ್ಕೋತಿರೋದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ ನನಗೆ. ಮದುವೆ ನೆಪದಲ್ಲಿ ನಿಮ್ಮ ಅತ್ತೆ ಮಧ್ಯೆ ಇರೋ ಅಂತರನ ಜಾಸ್ತಿ ಮಾಡಬೇಕು ಅಂತ ಎಲ್ಲರೂ ಕಾಯ್ಕೊಂಡು ನಿಂತಿದ್ದಾರೆ. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಮಾವ, ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ ನಾನು. ಏನೋ ನಿಂದು ಗೋಳು. ನಮ್ಮಮ್ಮನ ಮೀಟ್ ಮಾಡಕ್ ಬಂದಿದ್ರೆ ನೋ ಎಂಟ್ರಿ. ನಾವುಗಳೆಲ್ಲ ತುಂಬಾ ಬಿಸಿ. ನಿಮ್ಗಳ ತರ ಮ್ಯಾರೇಜ್ ಮೇಕರ್ ಇಲ್ಲ, ಎಲ್ಲ ಕೆಲಸಗಳು ನಾವೇ ಮಾಡಬೇಕು. ಮ್ಯಾರೇಜ್ ಮೇಕರ್ ಅನ್ನೋ ಹೆಸರಿಂದ ನೀವು ಮಾಡಿದ ಮೋಸ ನಮ್ಗೇನು ಗೊತ್ತಿಲ್ವಾ? ಪ್ಲೀಸ್ ನನ್ನ ತಡಿಬಿಡಿ, ಒಂದೇ ಒಂದು ವಿಷಯ ಕ್ಲಾರಿಫೈ ಮಾಡ್ಕೋಬೇಕು ನಾನು. ನೋ ಚಾನ್ಸ್. ನನಗೆ ನಿನ್ ವಿವರಣೆ ಬೇಕಾಗಿಲ್ಲ. ಅದಿ ಮನೇಲಿ ಮಾವ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನೀನು ಸುಮ್ಮನೆ ಇರ್ತೀಯಾ? ಅದೇ ನೀನು ಹೇಳು, ನಿನ್ನ ಮದುವೆಗೆ ಶಶಾಂಕ್ ಅವ್ರು ಬರ್ತಿದ್ದಾರಾ? ಹೌದು. ಏನೀಗ? ನಮ್ಮ ಮದ್ವೆಗೆ ನಮಗ್ ಬೇಕಾದವ್ರು ಬರ್ತಿದ್ದಾರೆ, ಅದರಿಂದ ಯಾರು ಯಾಕೆ ಟೆನ್ಷನ್ ಆಗ್ಬೇಕು? ಏಯ್, ನೀನು ಬಾಯಿ ಮುಚ್ಕೊಂಡಿರ್ತೀಯಾ? ಅದೇ ಪ್ಲೀಸ್ ನೀನು ಹೇಳೋ, ನಿನ್ನ ಮಾತು ನಂಬ್ತೀನಿ ನಾನು, ಪ್ಲೀಸ್ ಹೇಳು. ನಿರೋಷ್ ಹೇಳಿದ್ ಕೇಳಿಸ್ಲಿಲ್ವಾ? ಶಶಾಂಕ್ ಅಂಕಲ್ ಬರ್ತಿದ್ದಾರೆ. ಆರ್ತಿ ಆಂಟಿನೇ ಖುದ್ದಾಗಿ ಫೋನ್ ಮಾಡಿ ಕರೆದಿದ್ದಾರೆ, ಅವ್ರು ಬರ್ತಿದ್ದಾರೆ. ಅರ್ಥ ಆಯ್ತಾ? ಅದೇ ಹೌದೇನಾ? ನೀನು ಮದ್ವೆನ ತಂದೆ ತಾಯಿ ಬಿಟ್ಟು ಆಗ್ಬಹುದು, ಆದ್ರೆ ಆದಿ ಮದ್ವೆಲಿ ತಂದೆ ತಾಯಿ ಇಬ್ರು ಇರ್ಬೇಕು ಅಂತ ಅನ್ಕೊಂಡಿದ್ವಿ, ಅದೇ ಪ್ರಕಾರ ನಡೀತಿದೆ. ನೀವು ಆರ್ತಿ ಆಂಟಿ ಹೆಸರನ್ನ ಮದ್ವೆ ಇನ್ವಿಟೇಷನ್ ಅಲ್ಲಿ ಹಾಕ್ಸಿಲ್ವಲ್ಲ? ಯಾಕೆ? ಆರ್ಯನ್ಗ ಅವ್ರ ತಾಯಿ ಅಲ್ವಾ? ಅಟ್ಲೀಸ್ಟ್ ಸುಖಾಗಮನ ಬಯಸುವವರು ಅದ್ರಲ್ಲಾದ್ರೂ ಹಾಕಿಸ್ಬೋದಿತ್ತಲ್ವಾ? ಆದ್ರೆ ಆದಿ ಆಗಲ್ಲ, ಅವನ್ಗೆ ಅಪ್ಪ ಅಮ್ಮ ಇಬ್ರು ಮುಖ್ಯ. ಅದಕ್ಕೆ ಆರ್ತಿ ಆಂಟಿನೇ ಫೋನ್ ಮಾಡಿ ಕರೆದಿದ್ದಾರೆ, ಅವ್ರು ಬರ್ತಿದ್ದಾರೆ ಅಷ್ಟೇ. ಅದೇ ನಿಜನೇನೋ ಹೇಳೋ? ಹೌದು, ಬರ್ತಿದ್ದಾರೆ. ಆರ್ತಿ, ಇನ್ನೆರಡು ದಿವಸದಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ಬೇಕು. ಚಪ್ರದ ಪೂಜೆ ಆದಮೇಲೆ ಹೊರಗಡೆ ಹೋಗೋ ಹಾಗಿಲ್ಲ. ಎಲ್ಲ ಮುಗ್ದಿದೆ ಅಮ್ಮ. ನೀನು ಸ್ವಲ್ಪ ಉತ್ಸಾಹದಿಂದ ಇರಬೇಕು ಕಣೆ. ನೀನು ಈ ರೀತಿ ಮುಖ ಇಟ್ಕೊಂಡ್ರೆ ಆದಿಗೆ ಹೇಗಾಗ್ಬೇಡ ಹೇಳು? ಅವ್ನು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾನೆ. ಅವನನ್ನು ಬಿಟ್ಟರೆ ನನಗಿನ್ಯಾರಿದ್ದಾರಮ್ಮ? ಹಾಗೆ ಹೇಳ್ತೀಯ, ಆಮೇಲೆ ಎಲ್ಲ ಪದ್ಧತಿನೂ ನೀನೇ ಮಾಡ್ಕೊಳ್ಳೋದು. ಡಿವೋರ್ಸ್ ಬೇಡ ಅಂದರೆ ಆಗಿರೋದು. ಸುಮ್ಮನೆ ಕೇಸು ಪಾಸು ಅಂತೆಲ್ಲ ಬೇಕಿತ್ತಾ? ಆದಿ, ನಿನ್ನ ಕಡೆಯಿಂದ ಮದುವೆ ಕೆಲಸಗಳೆಲ್ಲ ಮುಗ್ದಿದ್ಯಾ? ಅಮ್ಮ, ಟೈಲರ್ ಬಟ್ಟೆಗಳನ್ನೆಲ್ಲ ಕೊಟ್ನಾ? ಟೈಲರ್ ಏನೇ ಬಂತು, ಕಲ್ಯಾಣ್ ಕುಮಾರ್ ಅವತ್ತೇ ಎಲ್ಲ ಮಾಡಿದನಲ್ಲ. ಮದುವೆನೂ ಅಷ್ಟೇ, ಎಲ್ಲ ಏರ್ಪಾಡು ಅವನೇ ಮಾಡ್ತಾನೆ. ನಾವೇನಿದ್ರು ಅಲಂಕಾರ ಮಾಡ್ಕೊಳ್ಳೋದು, ಬಂದವ್ರನ್ನ ಮಾತಾಡ್ಸೋದು ಅಷ್ಟೇ. ಅದೇ ನಿನ್ನ ಕಡೆಯವ್ರನ್ನೆಲ್ಲ ಕರೆದಾಯ್ತಾ? ಅವನ ಕಡೆಯವರು ಅಂದರೆ ಏನೇ? ಅವನಿಗೇನು ಬೇರೆ ಬಂಧು ಬಳಗ ಇದ್ದಾರಾ?
ಅದು ಹಾಗಲ್ಲಮ್ಮ, ಅವನ ಫ್ರೆಂಡ್ಸು ಅವ್ರ ಮನೆಯವರೆಲ್ಲ ಇರ್ತಾರಲ್ಲ ಅದಕ್ಕೆ. ಏ ಆದಿ, ಬೇಕಾದರೆ ಹೇಳು, ನಾನು ಬಂದು ಕರಿತೀನಿ. ಇಲ್ಲಮ್ಮ, ಎಲ್ಲರನ್ನೂ ನಾನೇ ಕರೆದಿದ್ದೀನಿ. ಯಾರ್ಯಾರನ್ನೆಲ್ಲ ಕರೆದಿದ್ಯಾ? ಹೇಳ್ತೀನಿ, ಹೇಳಲೇಬೇಕು. ಅದು ಯಾರನ್ನ ಕರೆದಿದ್ದೀನಿ ಅಂದರೆ ಅವನ ಫ್ರೆಂಡ್ಸ್ ಎಲ್ಲ ನಿಂಗೆ ಗೊತ್ತೇನೆ. ಅದೇ ಅವಳು ಕೇಳ್ತಾ ಇರೋದು ಮದುವೆಗೆ ಎಷ್ಟು ಜನ ಆಗ್ಬೋದು, ಆಮೇಲೆ ಬಂದವರಿಗೆ ಊಟ ಉಪಚಾರಕ್ಕೆ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಅಲ್ವೇನೇ ಆರ್ತಿ? ಹೌದಮ್ಮ, ಕರೆಯೋದು ಹೆಚ್ಚಲ್ಲ ಕಣೋ, ಬಂದವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ, ಅದು ಯಾಕೋ ಮೀನಾ ವಿಷಯ ಎಣಿಸ್ತಾ ಇದೆಯಾ? ಏನಾಯಿತು? ಮದುವೆಗೆ ಅಪ್ಪನ ಕರೆದಿರೋದು ಅಮ್ಮನಿಗೆ ಹೇಳಲೇಬೇಕು. ಅಮ್ಮ ಅಪ್ಪನ ಮದುವೆಯಲ್ಲಿ ನೋಡಿ ಶಾಕ್ ಆಗೋದು ಬೇಡ. ಅದೇ ಏನು ಯೋಚಿಸ್ತಾ ಇದೆಯಾ? ಹೇಳು. ಅಮ್ಮ, ನಿನಗೆ ಹೇಳ್ದೆ ಒಂದು ತಪ್ಪು ಕೆಲಸ ಮಾಡಿದ್ದೀನಿ. ಅತ್ತೆ, ಮದುವೆಗೆ ನಂಗೋಸ್ಕರ ಒಂದು ಸೀಕ್ರೆಟ್ ಗಿಫ್ಟ್ ತಗೊಂಡಿದ್ದಾನಂತೆ. ನಿಮಗೆ ಹೇಳ್ದೆ ಮಾಡಿರೋ ಮೊದಲನೇ ಕೆಲಸ ಅಂತ ಗಿಲ್ಟ್ ಅವನ್ಗೆ, ಅಲ್ವೇನೋ ಆದಿ? ಇನ್ಮೇಲೆ ಇಂಥದ್ದು 100 ಸೀಕ್ರೆಟ್ಗಳು ಶುರು ಆಗುತ್ತೆ. ಅದನ್ನೆಲ್ಲ ನೀನು ಹೇಳಬೇಕಾಗಿಲ್ಲ. ಅದಿ, ಮದುವೆ ಆದಮೇಲೆ ನಿರೋಸ ಏನು ನಿನ್ನನ್ನು ನುಂಗ್ ಹಾಕ್ಬಿಡಲ್ಲ, ನಾವೆಲ್ಲರೂ ಜೊತೆಲಿರ್ತೀವಿ. ಹಾಂ, ಮದುವೆ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಆಗಿದೆ ಅಲ್ಲನಾ? ಅಮ್ಮ, ಮದುವೆ ಸೀರೆಗಳನ್ನ ಪ್ಯಾಕ್ ಮಾಡ್ಕೊಂಬಿಡೋಣ. ನಿನ್ನ ತಂದೆ ಅಲ್ದೋನು ಅವಳು ಗಂಡ ಆದ. ಆ ವಿಷಯ ನಿನ್ಗೆ ಹೇಳ್ಬಿಟ್ಟು ಮಾಡಿದ್ಲ. ನಿನಗೂ ನಿಂದೆ ಅಂತ ಸಂಸಾರ ಆಗ್ತಿದೆ. ಈಗ ನೀನು ಮುಚ್ಚಿಡಲ್ಲ ಅಂದರೆ ನಿನ್ನ ಕಟ್ಕೊಂಡ್ರವಳ ಗತಿ ಏನು? ಆ ಫೋಟೋ ಮನೇಲಿ ಇರ್ಕೊಡ್ದು. ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲಲ್ವಾ ನೀನು? ನಡ್ಗೆ ಒಂದು ಕಡೆ. ಆದಿ, ಏ ಆದಿ, ಅಮ್ಮ, ಯಾಕೋ ಅಲ್ಲಿ ಕೂತಿದ್ಯಾ? ನಿರೋಷ ಇಲ್ಲಿ? ಇಲ್ಲೇ ಶಾಪಿಂಗ್ ಹೋಗಿದ್ದಾಳೆ. ನೀನು ಅವಳ ಜೊತೆ ಹೋಗ್ಬೇಕಿತ್ತು. ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ಏನಿಲ್ಲ ಅಮ್ಮ, ಹೀಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಏನು ಯೋಚನೆ ಮಾಡ್ತಾ ಇದ್ದೆ? ಏನಿಲ್ಲ ಬಿಡಮ್ಮ. ಏನಂತ ಯೋಚನೆ? ನನಗೆ ಹೇಳ್ದಿರೋ ಅಂಥದ್ದು? ಸುಮ್ಮನೆ ಹೇಳ್ದೆ ಅಷ್ಟೇ, ಅಂತ ಏನೂ ಇಲ್ಲ. ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ. ಯಾಕೆ ಒಂಥರ ಇದೆಯಾ? ಏನಾಯ್ತಪ್ಪ? ಹೇಳಿದ್ನಲ್ಲಮ್ಮ, ಏನೂ ಇಲ್ಲ. ನನಗೆ ಗೊತ್ತಾಗುತ್ತೆ ಕಣ, ನೀನೇನೋ ಯೋಚನೆ ಮಾಡ್ತಾ ಇದೆಯಾ, ಕೊರಗ್ತಾ ಇದೆಯಾ ಅಂತ. ನನ್ನ ಹತ್ರ ಹೇಳ್ಕೊಬಾರ್ದ? ಮದುವೆಗೆ ಮುಂಚೆ ಅಮ್ಮನ ದೂರ ಮಾಡ್ತಾ ಇದೆಯಾ? ಏನು ಹಾಗಂದ್ರೆ ಮದುವೆ ಆದ್ಮೇಲೆ ನಿನ್ನ ದೂರ ಮಾಡ್ತೀನಿ ಅಂತನಾ? ದೂರ ಮಾಡ್ತಿದ್ಯಾ ಅಂದರೆ ನನ್ನಿಂದ ದೂರ ಹೋಗು ಅಂತ ಅಲ್ಲ ಕಣೋ. ಮಕ್ಕಳು ಮದುವೆ ಆದಮೇಲೆ ತಾಯಿ ಆದವಳು ಸ್ವಲ್ಪ ದೂರನೇ ಇರಬೇಕು. ಯಾಕೆ ಗೊತ್ತಾ? ಮನೆಗೆ ಸೊಸೆ ಬರ್ತಾಳೆ, ಅವಳಿಗೆ ಆದಂಥ ಒಂದು ಜಾಗ ಕೊಡಬೇಕು. ಅದಕ್ಕೆ ನಾನು ತಯಾರಾಗಿದ್ದೀನಿ. ಅದಕ್ಕೆ ನಾನು ಬೇಜಾರು ಮಾಡ್ಕೋತಾ ಇಲ್ಲ. ಆದರೆ ನೀನು ನೋವನ್ನ ಹೇಳ್ಕೊಳ್ದೆ ಇರೋಷ್ಟು ನನ್ನ ದೂರ ಮಾಡಬೇಡ ಕಣೋ. ಇಲ್ಲಮ್ಮ, ಯಾವಾಗಲಾದ್ರೂ ಹಾಗೆ ಮಾಡ್ತೀನಿ ಅಂತ ಅನ್ಸುತ್ತಾ? ಯಾಕೆ ಸುಮ್ಮನೆ ಏನಾದ್ರು ಯೋಚನೆ ಮಾಡ್ತೀಯ ನೀನು? ಅದ್ಯಾಕೋ ನೀನು ನನ್ನ ಹತ್ರ ಏನು ಹೇಳ್ತಾ ಇಲ್ಲ? ಏನಿಲ್ಲಮ್ಮ, ಮದುವೆ ಖರ್ಚು ಅಂತ ಇರುತ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಖರ್ಚಿನ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರೇನೋ? ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಹಾಗೆ ನಮ್ಮ ಪ್ರಯತ್ನನ ನಾವು ಮಾಡೋಣ. ನನಗೇನು ಮುಖ್ಯ ಗೊತ್ತಾ? ನನ್ನ ಮಗ ನನ್ನ ಸೊಸೆಯಾಗಿ ಬರೋಳು, ಇವರಿಬ್ಬರು ಸಂತೋಷವಾಗಿ ನನ್ನ ಜೊತೆಲೇ ಇರಬೇಕು ಅನ್ನೋದು ಆಸೆ ಅಷ್ಟೆ. ಇಷ್ಟಕ್ಕೆಲ್ಲ ಯೋಚನೆ ಮಾಡ್ತಾರೆ ಯಾರಾದರೂ? ದುಡ್ಡು ಹೇಗೋ ಹೊಂದುತ್ತೆ, ಆ ದೇವ್ರ ದಾರಿ ತೋರಿಸ್ತಾನೆ ಬಿಡು. ನೀನು ಯಾಕೆ ಕೊರಗ್ತೀಯ? ನೀನು ಮದುಮಗ ಕಣೋ, ಕಳ್ಕಳಿ ಆಗಿರ್ಬೇಕು. ಅದನ್ನು ಬಿಟ್ಬಿಟ್ಟು ಹೀಗೆಲ್ಲ ಕೊರಗ್ತಾ ಇದೆಯಲ್ಲ. ಬಾ.
ನಾ ಕೊರಗ್ತಾ ಇದೀನಿ ಅಂತ ಯಾರು ಹೇಳಿದ್ದು? ಕನ್ಸ್ ಕಾಣ್ತಾ ಇದೀನಿ ಅನ್ಕೋ. ನಿನ್ನ ಕನಸನ್ನು ಶಾಪಿಂಗ್ ಕಳಿಸಿ ನೀನು ಇಲ್ಲಿ ಕೂತ್ಕೊಂಡು ಕನ್ಸು ಕಾಣ್ತಾ ಇದೀಯಾ? ಅದೇ ಬೇಕಾದವ್ರನ್ನೆಲ್ಲ ಕರೆದಿದ್ಯಲ್ವಾ, ಅದೊಂದು ದೊಡ್ಡ ಕೆಲಸ, ಬೇಗ ಮುಗಿಸ್ಕೊಬಿಡು. ಹಾಂ, ಕರೆದಿದ್ದೀನಮ್ಮ.